ಸ್ಟ್ರೆಚ್ ಮಾಡಿ 2 ಕಾಲು. ಪಾದ ಜೋಡ್ಸೋಕ್ಕಾಗತ್ತಾ? ಆಮೇಲೆ ನೋಡಿ ಬೆನ್ ಹಿಂಗೆ ಫುಲ್ ಸ್ಟ್ರೇಟ್ ಆಗಬೇಕು. ಇದು ಸೆಕೆಂಡ್ ವೇರಿಯೇಷನ್. ಅರ್ಥ ಆಯ್ತಾ? ಇದಾದ್ಮೇಲೆ ಥರ್ಡ್ ವೇರಿಯೇಷನ್ನು ಕೈ ತೊಡೆ ಮೇಲೆ ಇಡ್ಬೇಕು ಹೀಗೆ. ಇದು ಹಿಂಗೆ ಇರಬೇಕು. ಇದು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಈಗ ಬಿಟ್ಟರೆ ಬಿದ್ದೋಗ್ತಾರೆ ಅವರು. ಆಯ್ತಾ? ಇದು 3ನೇದು ಇಲ್ಲಿಗೆ. ಅರ್ಥ ಆಯ್ತಾ? ಆಮೇಲೆ 4ನೇದು ಕೈ ಹಿಂದಕ್ಕೆ. ಇದು 4ನೇ ವೇರಿಯೇಷನ್. ಇದು ಸರ್ವಾಂಗಾಸನದ ಫಸ್ಟ್ 4 ವೇರಿಯೇಷನ್ಸ್. ಸೊಂಟದ ಮೇಲೆ ಇಟ್ಕೊಳ್ಳಿ ಇವಾಗ ಕೈನ. ಇವಾಗ ನೀವು ಮಾಡ್ತಿರೋದು ಇದು ಮೊದಲನೇದು. ಟ್ರೈ ಮಾಡ್ತೀರಾ? ಆಗುತ್ತಾ ಕೈ ಬಿಡಕ್ಕೆ? ಈ ಕಡೆಗೆ ಆಗುತ್ತಲ್ಲ ನಿಮಗೆ? ಇನ್ನು ಸ್ವಲ್ಪ ಈ ಕಡೆ ಬರುತ್ತಾ ಕಾಲು? ಹಿಂದ್ಗಡೆ ತೊಡೆ ಮೇಲೆ. ಇದು ನಿಜವಾದ ಶೋಲ್ಡರ್ ಸ್ಟ್ಯಾಂಡ್. ಅಂದ್ರೆ ನಿಮ್ ಇಡೀ ದೇಹ ನಿಮ್ ಭುಜದ ಮೇಲೆ ನಿಂತ್ಕೊಂಡಿದೆ. ಇದಕ್ಕೆ ಶೋಲ್ಡರ್ ಸ್ಟ್ಯಾಂಡ್ ಅಂತ ಹೇಳೋದು.